ಇವತ್ತು ಸೌಜನ್ಯ, ನಾಳೆ ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಆಗ್ತೈತಿ. ಧರ್ಮಸ್ಥಳ ಅಲ್ಲ, ಏನಾದ್ರೂ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದು ಧರ್ಮಸ್ಥಳ ಅಲ್ಲ, ಮಶಾಣ. ಧರ್ಮಸ್ಥಳದ ಹೆಸರಿನಲ್ಲಿ ಬಡವ್ರನ್ನ ಸುಲಿಗೆ ಮಾಡ್ತಕ್ಕಂಥ ಧರ್ಮಸ್ಥಳ ಅದು. ಜನಗಳ ರಕ್ತ ಇರೋ ತಿಗಣೆ ಅವರು, ಜನಗಳ ದುಡ್ಡಿಂದ ಸಾಮ್ರಾಜ್ಯ ಮಾಡಿದ್ರು. ತಿರುಗಿ ಈ ಜಗತ್ತು ನೋಡ್ಲಾರ್ದಂತ ಶಿಕ್ಷೆ ಕೊಡ್ಬೇಕು ಈ ಸರ್ಕಾರ. ಅವ್ನು ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ ಹೇಳು, ಮಿನಿಸ್ಟರ್ ಆಗಿರ್ಲಿ, ಅವ್ನು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅವ್ನು ಎಷ್ಟೇ ಶ್ರೀಮಂತ ಆದ್ರೂ ಅಷ್ಟೇ, ಎಷ್ಟೇ ಬಲವಂತ, ಎಷ್ಟು ಗುಣವಂತ ಆದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಅವ್ರೊಬ್ರು ಮುಸ್ಲಿಮ್ಸ್ ಆಗಿದ್ರು ಹಿಂದೂ ಹುಡುಗಿದ ಮೊಬೈಲಲ್ಲಿ ಬಿಟ್ಟು ಫೇಸ್ಬುಕ್ ಅಲ್ಲಿ ಬಿಟ್ಟು ಇಡೀ ಕರ್ನಾಟಕನೇ ಅಳ್ಳಾಡಂಗ್ ಮಾಡವ್ರಿ. ಅವ್ನ್ ಸತ್ರುನು ದೇಶ ಹೊಗಳುತ್ತ ಅವನ್ನ. ಅಮ್ಮ, ಈಗ ಸೌಜನ್ಯ ಕೇಸ್ ಮರುತನಿಖೆ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ, ಇವತ್ತು ಸೌಜನ್ಯ, ನಾಳೆ ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಆಗ್ತೈತಿ. ಈ ಅನ್ಯಾಯನ ತಡಿಬೇಕು, ಈ ಅನ್ಯಾಯನ ಖಂಡಿಸ್ಬೇಕು. ನಾವು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಇವತ್ತು ನಮ್ಮ ಮಗಳ, ಇವತ್ತು ಆಕೆನೂ ನಮ್ಮ ಮಗಳ ಥರನೇ, ಆಕೆಗೆ ನ್ಯಾಯ ಸಿಗಲಿಲ್ಲ ಅಂತೆ. ಈಗ ನಮ್ಮ ಪ್ರಪಂಚದಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಎಲ್ಲ ಹೆಣ್ಮಕ್ಳಿಗೂ ಅವಳಿಗೊಬ್ಳಿಗೆ ನ್ಯಾಯ ಸಿಗಲಿಲ್ಲ ಅಂತೆ. ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗಲ್ಲ. ಹೆಣ್ಮಕ್ಳನ್ನ ನಾವು ಮತ್ತೆ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟು ನಾವೇನು ಪ್ರಯೋಜನ ಅಲ್ವಾ? ಅದಕ್ಕೆ ದಯಮಾಡಿ ಹೇಳ್ತೀನಿ, ಎಲ್ಲ ನಮ್ಮ ಕರ್ನಾಟಕಾದ್ಯಂತ, ನಮ್ಮ ಭಾರತಾದ್ಯಂತ ಎಲ್ಲೆಲ್ಲಿ ಹೆಣ್ಮಕ್ಳು ತಾಯಿಗೆ ಜನ್ಮ ಕೊಟ್ಟು, ತಾಯಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟವ್ರ ಅಷ್ಟು ತಾಯಿನೂ ಯಾವಾಗಲೂ ಕಾವಲು ಕಾಯೋಕ್ಕಾಗಲ್ಲ ಮಕ್ಕಳನ್ನ, ಆಯಿತಾ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅವ್ನು ಯಾವನೇ ಆಗಿರಲಿ, ಯಾರೇ ಆಗಿರಲಿ ಹೇಳು, ಮಿನಿಸ್ಟರ್ ಆಗಿರಲಿ, ಅವ್ನು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅವ್ನು ಎಷ್ಟೇ ಶ್ರೀಮಂತ ಆದ್ರೂ ಅಷ್ಟೇ, ಎಷ್ಟೇ ಬಲವಂತ, ಎಷ್ಟು ಗುಣವಂತ ಆದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗಲಿಲ್ಲ ಅಂದರೆ ಪ್ರಪಂಚ ಯಾಕೆ ಬೇಕು? ಆಳ್ತಕ್ಕಂಥವ್ರೇನೆ ದೇವರಲ್ಲಿರೋ ಗುಡಿನೇ, ದೇವಸ್ಥಾನದಲ್ಲಿ ಅವರೇ ದೇವರೇನೆ ಎದ್ದು ನಿಂತ್ಕೊಂಡು ಹಿಂಗೆ ನ್ಯಾಯ ಇಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಜನರಿಗೆ ಎಲ್ರಿ ನ್ಯಾಯ ಸಿಗ್ತೈತೆ? ದಯವಿಟ್ಟು ಹೇಳ್ತಿದ್ದೀನಿ, ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು. ನಮ್ಮ ಹೆಣ್ಮಕ್ಳು ಸಂಘಟನೆ, ನಮ್ಮ ಸಂಘಟನೆ 1,18,000 ಜನ ನಾವು ಹೆಣ್ಮಕ್ಳಿದ್ದೀವಿ. ನಾವು ಯಾವಾಗಲೂ ಸೌಜನ್ಯ ಪರನೇ ನಿಂತ್ಕೊಂಡು ನಾವು ನ್ಯಾಯ ಕೇಳ್ತೀವಿ. ಏನಾದರೂ ಸಿಕ್ಕಲಿಲ್ಲ ಮುಂದಿನ ನಡೆಯಲ್ಲಿ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ನೀವು ಯಾವುದೇ ಇಂಪ್ಲೆನ್ಸ್ ಇದ್ದರೂ ಆ ಇಂಪ್ಲೆನ್ಸ್ ಸೈಡ್ಗೆ ಇಕ್ಕಿ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು ರಾಧಾ ಅಂತ, ತುಮಕೂರು ನಮ್ಮದು. ಈ ಹಿಂದೆ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಬಾರ್ದು, ಸೌಜನ್ಯ ಕೇಸಲ್ಲಿ ಹೋರಾಟ ಮಾಡಬಾರ್ದು ಅಂತ ಒಂದು ತೀರ್ಮಾನ ಆಗಿತ್ತು. ಈಗ ಹೋರಾಟ ಮಾಡ್ಬೋದು, ಅವಳ ಪರವಾಗಿ ಹೋರಾಟ ಮಾಡ್ಬೋದು, ಅವಳಿಗೆ ನ್ಯಾಯ ಕೊಡಿಸ್ಬೋದು ಅಂತೇಳಿ ಈಗ ಒಂದು ಆದೇಶ ಆಗಿದೆ. ಅವಳಿಗೆ ಒಂದು ನ್ಯಾಯ ಸಿಕ್ಕಿದೆ. ಬಟ್ ಇನ್ನಾದರೂ ಯಾವನೇ ಇದ್ದರೂ ಕೂಡ, ಯಾವನೇ ತೀರ್ಮಾನ, ಎಂಥ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅವಳಿಗೆ ಒಂದು ನ್ಯಾಯ ಸಿಗಬೇಕು. ಅವಳಿಗೆ ಸಿಕ್ಕರೆ ನಮ್ಮಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಲ್ಪನಾ, ಬಿಸಿ ಊಟದ ಸಂಘಟನೆ ಜಿಲ್ಲಾ ಅಧ್ಯಕ್ಷಳು, ಯಾದಗಿರಿ ಜಿಲ್ಲಾ ಅಧ್ಯಕ್ಷಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಳ ಬಗ್ಗೆ ಮಾತಾಡಕ್ಕೆ ಎಲ್ಲ ಹೆದರ್ಕೊಂಡು ಕೇಸ್ ಹಂಗೆ ಕ್ಲೋಸ್ ಮಾಡಿದ್ರು. ಅವ್ರೊಬ್ರು ಮುಸ್ಲಿಮ್ಸ್ ಆಗಿದ್ರು ಹಿಂದೂ ಹುಡುಗಿದ ಮೊಬೈಲಲ್ಲಿ ಬಿಟ್ಟು ಫೇಸ್ಬುಕ್ ಅಲ್ಲಿ ಬಿಟ್ಟು ಇಡೀ ಕರ್ನಾಟಕನೇ ಅಳ್ಳಾಡಂಗ್ ಮಾಡವ್ರಿ. ಅವ್ರಿಗೆ ನಾವು ಫಸ್ಟು ಥ್ಯಾಂಕ್ಸ್ ಕೊಡಬೇಕು. ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಗೊತ್ತಿಲ್ಲ, ಆ ಸೌಜನ್ಯಗೆ ಅಣ್ಣನೋ ತಮ್ಮನೋ ಜಾತಿ ಬೇಡ, ಆದರೂ ಅದು ಎತ್ತಿ ಮೊಬೈಲಲ್ಲಿ ಬಿಟ್ಟು ತೋರಿಸಿ ಎಲ್ಲರ ಮನಸ್ಸಿನಲ್ಲೂ ಕಿಚ್ಚು ಬಂದೈತಿ. ಇವಾಗ ಎಲ್ಲರಿಗೂ ಮೊಬೈಲ್ ನೋಡ್ತಾವ ಅವ್ರು ಅದೇ ರೀತಿ ಮಾತಾಡ್ಕೊಂಡು ಏನಾರ ಒಂದು ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲರ ಮನಸ್ಸಿಗೂ ಬಂದೈತೆ. ಅದು ಒಳ್ಳೇದಾಗಲಿ. ನಮ್ಮ ಹೆಣ್ಮಕ್ಳಿದ್ದಂಗೆ ಅವಳು, ನಮ್ಮ ಮಕ್ಳು ಬೇರೆ ಇಲ್ಲ, ಅವ್ರ ಮಕ್ಳು ಬೇರೆ ಇಲ್ಲ, ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಮಾವ ಎಷ್ಟು ನೋವು ತಿಂದವ್ರೆ ಅಂದರೆ ಮೊಬೈಲಲ್ಲಿ ನೋಡಿ ನೋಡಿ ನಮಗೂ ಕಣ್ಣಲ್ಲಿ ನೀರು ಬಂದಿತ್ತು. ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ, ಅದು ಯಾವುದೋ ಒಂದು ಇರುತ್ತೆ. ಆದರೆ ಈ ಮೊಬೈಲ್ ಅನ್ನೋದು ಒಳ್ಳೇದಕ್ಕೂ ಇರುತ್ತೆ, ಕೆಟ್ಟದಕ್ಕೂ ಇರುತ್ತೆ. ಆದರೆ ಅವಳು ಸುದ್ದಿ ಎತ್ತಿ ಅದನ್ನು ತೋರಿಸಿದಾಗ ಎಲ್ಲರಿಗೂ ಮನಸ್ಸು ಚುರುಕು ಅಂದೈತೆ. ಅವಳಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಓಡಾಡ್ತೀವಿ. ನಮ್ಮದು ಗುಬ್ಬಿ. ಆದ್ರೆ ಈಗ ಸಮೀರ್ ಅಂತ ಆ ಒಬ್ಬ ವ್ಯಕ್ತಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದಾರಲ್ವಾ, ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿಯೊಬ್ಬರಿಗೂ ಜೀವ ಹೋಗುತ್ತೆ. ಜೀವ ಬೆದರಿಕೆ ಹಾಕಿವ್ರೆ ಅಂದ್ರೆ ಹಾಕಿ ಅವ್ರನ್ನೇನಾರ ಮಾಡ್ಬೋದು. ಆದ್ರೆ ಅವ್ರು ಏನಾರ ಆಗ್ತಾ ಇಲ್ಲ ಅಂದ್ರೆ ಅವ್ರ ಮೇಲೆ ಬರುತ್ತಾ? ಈಗ ಸೌಜನ್ಯ ಕೇಸ್ಗಾಗಿ ಇವ್ರು ಹೋಗ್ಯವ್ರೆ ಅಂತಾರೆ, ಅವರು ಸಾಯ್ತಾರೆ, ಇನ್ನೊಬ್ರು ಜೀವ ಬೆದರಿಕೆ ಹಾಕಿರೋರು ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಯಾರೇನು ಶಾಶ್ವತವಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡೋನು ಅವ್ನು ಸತ್ರುನು ದೇಶ ಹೊಗಳುತ್ತ ಅವನ್ನ, ಕರ್ನಾಟಕನೇ ಹೊಗಳುತ್ತೆ. ಎಷ್ಟು ಹೆಣ್ಮಕ್ಳುಗಳು ಕೂಡ ನಾವೆಲ್ಲ ನಿಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ನು ಎಲ್ಲಿದ್ರು ಕೂಡ, ಅವನು ಎಲ್ಲೇ ಇರ್ಲಿ, ಅವನಿಗೆ ಎಷ್ಟೇ ಜನ ಬೆದರಿಕೆ ಹಾಕ್ಲಿ, ಅವನು ಒಂದು ವೇಳೆ ಬೆದರಿಕೆ ಹಾಕಿದಾರ ಅಂತೇಳಿ ಹೇಳಿಕೆ ಕೊಟ್ಟನಂದ್ರೆ ಅವನ ಪರವಾಗಿ ನಾವೆಲ್ಲ ಬರ್ಲಿಕ್ಕೆ ಕೂಡ ಇಷ್ಟಪಡ್ತೀವಿ ಅಂತ, ಸಿದ್ಧವಾಗಿದ್ದೀವಿ ಅಂತ, ನಾವೆಲ್ಲ ಹೆಣ್ಮಕ್ಳು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಮೇಡಮ್, ಅದು ಧರ್ಮಸ್ಥಳ ಅಲ್ಲ. ಏನಾದರೂ ಸೌಜನ್ಯಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಅದು ಧರ್ಮಸ್ಥಳ ಅಲ್ಲ, ಮಶಾಣ ಅದು.
ಯಾರ್ಯಾರು ನ್ಯಾಯ ಕೇಳ್ತಾರ, ಯಾರ್ಯಾರು ಮುಂದೆ ಬರ್ತಾರ ಅವ್ರನ್ನೆಲ್ಲ ಕಾಲಡಿಗೆ ಹಾಕಿ ಭೂಮಿಗೆ ಹಾಕಿ ತುಳಿದು ಮೆಟ್ಟಿ ನಿಂತೈತೆ ರೀ. ಧರ್ಮಸ್ಥಳ ಅಲ್ಲ ರೀ ಅದು. ಧರ್ಮಸ್ಥಳದ ಹೆಸರಿನಲ್ಲಿ ಬಡವ್ರನ್ನ ಸುಲಿಗೆ ಮಾಡ್ತಕ್ಕಂಥ ಧರ್ಮಸ್ಥಳ ಅದು. ಹೆಗ್ಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು ಬಂದು ಅವ್ರು ಏನು ಮಾಡ್ತಾರ ಮಾಡಲಿ. ಅವ್ರು ಹೆಗ್ಡೆಯವ್ರಲ್ಲ ರೀ, ಜನಗಳು ರಕ್ತ ಇರೋ ತಿಗಣೆ ಅವರು. ಖಂಡಿತ ಹೇಳ್ತೀನಿ, ತಾಯಿ ಆಗಿರಬೇಕು. ಮಕ್ಕಳು ನಾವೇನಕ್ಕೆ ರೀ ಕಷ್ಟಪಟ್ಟು ಸಾಕಿ ಸಲ್ವಿ ಬೆಳೆಸಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಎಂಬ ದೃಷ್ಟಿ, ನಿಮ್ಮ ಹಣದ ಅಹಂಕಾರದಿಂದ, ನಿಮ್ಮ ಹಣದ ದೃಷ್ಟಿಯಿಂದ ಎಲ್ಲರನ್ನೂ ಸೆದೆ ಪಡ್ಕೊಂಡು ಎಲ್ಲರನ್ನೂ ಕೊಲೆ ಮಾಡ್ಕೊಂಡು ಯಾರು ನ್ಯಾಯ ಕೇಳ್ತಕ್ಕೆ ಹೋಗ್ತಾರ ಅವ್ರನ್ನೆಲ್ಲನೂ ನೀನು ಕೊಲೆ ಮಾಡ್ಕೊಂಡು ನನಗೆಲ್ಲ ಗೊತ್ತೈತೆ, ಅಲ್ಲೇ ಜನಗಳಿಗೆ ಏನು ಧರ್ಮಸ್ಥಳ ಅಂತ ಐತಿ, ಅದು ಧರ್ಮಸ್ಥಳ ಅಲ್ಲ ಕಣ್ರಿ. ಧರ್ಮಸ್ಥಳ ಅಲ್ಲ, ಮಶಾಣ. ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇನ್ನು ಮುಂದೆ ಆ ಥರ ಆಗಬಾರ್ದು. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಏನು ಅವ್ನು ನಮ್ಮ ಮಗ ಆಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆ ಸಮೀರ್ ಇವ್ರು ನಿಂತವ್ರಲ್ಲ. ಅವರಿಗೆ ಕೋಟಿ ನಮನಗಳು. ನಮ್ಮೆಲ್ಲ ಶಕ್ತಿಗಳು ಒಂದಾಗಿ ಆತನಿಗೆ ನಾವು ಎಷ್ಟು ಋಣಿಯಾಗಿದ್ರು ಪರವಾಗಿಲ್ಲ, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅವನಿಗೇನಾದರೂ ಆದರೆ ಅದು ಧರ್ಮಸ್ಥಳ ಆಗಿರಲ್ಲ, ಈಗಲೂ ಕೂಡ ಮಶಾಣ ಆಗ್ತೈತೆ, ಮುಂದೂ ಕೂಡ ಮಶಾಣ ಆಗ್ತೈತಿ. ಜನಗಳ ದುಡ್ಡಿಂದ ಸಾಮ್ರಾಜ್ಯ ಮಾಡ್ಯವ್ರಿ ಅದು ಹೆಗ್ಡೆಯವರು. ದೇವ್ರು ಅಂತ ನೆಪ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಜನಗಳ ದುಡ್ಡು ಕಣ್ರಿ. ಜನಗಳದಿಂದನೇ ಅವ್ರು ಸಾಹುಕಾರ ಆಗಿ ಶ್ರೀಮಂತರಾಗಿರೋದು. ಅಂತ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಯಾವಾಗಲೂ ಹೋರಾಟಕ್ಕೆ ಸಿದ್ಧವಾಗಿ ನಿಲ್ತೀವಿ. ಇಷ್ಟು ಹೇಳ್ತಾ ಇದ್ವಿ. ನಮ್ಮ ಜೀವನ ಬಗ್ಗೆನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಅವಳ ಬಗ್ಗೆ ನಾವು ಹೋರಾಟ ಮಾಡಲ್ವಾ? ಅವಳು ಒಂದು ಹೆಣ್ಣು ತಾನೆ. ನಮ್ಮ ಹೊಟ್ಟೆಪಾಡಿಗಾಗಿ ನಾವು ದಿನನಿತ್ಯ ರೋಡಿಗಿಳಿತೀವಿ. ಅವಳ ಸಲುವಾಗಿ ದಿನನಿತ್ಯ ರೋಡಿಗಿಳಿಲಿಕ್ಕೂ ಸಿದ್ಧವಾಗಿದ್ದೀವಿ. 1,18,000 ಮಹಿಳೆಯರಿದ್ದೀವಿ ನಾವೆಲ್ಲ. ನಾವು ಸಣ್ಣ ಪಗಾರದಲ್ಲಿ ಬದುಕ್ತಾ ಇದ್ದೀವಿ. 3,700 ರೂಪಾಯಲ್ಲಿ ದುಡಿತಾ ಇದ್ದೀವಿ. ಇವತ್ತು ಅವಳು ಜೀವ ಹೋಗಿದೆ ಅಂದ್ರೆ ಅಂತ ಜೀವಕ್ಕೂ ಬೆಲೆ ಇಲ್ವಾ? ಆ ಬೆಲೆಗಾದ್ರೂ ನಾವು ರೋಡಿಗಿಳಿಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಸರ್ಕಾರ ಈ ತಪ್ಪು ಮಾಡಿದವ್ರಿಗೆ? ಅವನು ತಿರುಗಿ ಈ ಜಗತ್ತು ನೋಡ್ಲಾರ್ದಂತ ಶಿಕ್ಷೆ ಕೊಡ್ಬೇಕು ಈ ಸರ್ಕಾರ. ಈ ಅವನಿಗೆ ಗೊತ್ತಾಯಿತು ಅಂದ್ರೆ ಅವನು ಕಣ್ಣಲ್ಲಿ ಕಂಡಿರ್ಬಾರ್ದು. ಮತ್ತೆ ಈ ಜಗತ್ತು ಹೆಂಗಿದೆ ಅಂತ ಕಂಡಿರ್ಬಾರ್ದು. ಆ ರೀತಿ ಶಿಕ್ಷೆ ಕೊಡ್ಬೇಕು ಅವನಿಗೆ. ಅವನೆಲ್ಲೇ ಇರ್ಲಿ, ಅವನಿಗೆ ಆ ರೀತಿ ಶಿಕ್ಷೆ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ.